ಹದಿಹರೆಯ ವಯಸ್ಸಿನ ಮಕ್ಕಳನ್ನು ನಿಭಾಯಿಸುವ ಕಲೆಯ ಬಗ್ಗೆ ನಾವು ವಿಚಾರ ಮಾಡ್ತಾ ಬರ್ತಾ ಇದ್ದೀವಿ. ಈ ವಯಸ್ಸಿನ ಮಕ್ಕಳನ್ನು ನಾವು ಹೇಗೆ ನೋಡ್ಕೊಳ್ಬೇಕು, ಯಾವ್ಯಾವ ರೀತಿಯ ನಿರ್ಧಾರಗಳನ್ನು ಮಾಡಬೇಕು ಅನ್ನೋದನ್ನೆಲ್ಲ ನಾವೀಗ ವಿಚಾರ ಮಾಡ್ತಾ ಬರೋಣ. ಈ ವಯಸ್ಸಲ್ಲಿ ಬರುವಂಥ ಇನ್ನೊಂದು ಚಾಲೆಂಜ್ ಅಂತ ನೋಡೋದಾದರೆ, ತಂದೆ ತಾಯಿಯರು ಕೆಲವೊಂದು ವಿಚಾರಗಳನ್ನು ಮಕ್ಕಳಿಂದ ದೂರ ಇಡ್ತಾರೆ. ಕೆಲವು ಮನೆಗಳಲ್ಲಿ, ಎಲ್ಲರೂ ಹಾಗೆ ಅಂತಿಲ್ಲ, ಕೆಲವು ಮನೆಗಳಲ್ಲಿ ಹಾಗಾಗತ್ತೆ. ಉದಾಹರಣೆಗೆ ಮನೆಯ ಕೆಲವು ಜವಾಬ್ದಾರಿಗಳನ್ನು ಮಕ್ಕಳಿಗೆ ಹೇಳೋದಿಲ್ಲ. ಯಾಕೆಂದರೆ ಅದು ಹೇಳೋದ್ರಿಂದ ಮಕ್ಕಳಿಗೆ ಏನು ತೊಂದರೆ ಆಗ್ಬಿಡುತ್ತೋ, ಅವರೆಲ್ಲಿ ನೊಂದ್ಕೊಳ್ತಾರೋ ಅಥವಾ ಅವರೆಲ್ಲಿ ಮನಸ್ಸು ಕೆಡಿಸ್ಕೊಳ್ತಾರೋ ಅನ್ನೋ ಒಂದು ಭಯದಿಂದ ತಂದೆ ತಾಯಿಯರು ಆ ವಿಚಾರಗಳನ್ನು ಮಾತಾಡೋದಿಲ್ಲ. ಉದಾಹರಣೆಗೆ ತಂದೆಗೆ ಏನೋ ಒಂದು ಆರ್ಥಿಕ ಸಮಸ್ಯೆ ಇದೆ ಅಂತಾದರೆ ಅಥವಾ ಮನೆಯಲ್ಲಿ ಏನೋ ಸಮಸ್ಯೆ ಬರ್ತಾ ಇದೆ ಅಂತ ಅನ್ನೋದಾದರೆ ಅದನ್ನು ಮಕ್ಕಳ ಹತ್ರ ಹೇಳೋದೇ ಇಲ್ಲ ಎಷ್ಟೋ ತಂದೆ ತಾಯಿಯರು. ಹೀಗೆ ಮಾಡಿದಾಗ ಮಕ್ಕಳಿಗೆ ಎರಡು ರೀತಿಯ ಸಮಸ್ಯೆ ಆಗುತ್ತೆ. ಒಂದು, ಏನು ನಡೀತಿದೆ ಅನ್ನೋ ಒಂದು ವಾಸ್ತವ ಚಿತ್ರ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಈಗ ಅಪ್ಪನಿಗೆ ನಾನು ಕೇಳಿದ್ದೆಲ್ಲ ಕೊಡಿಸೋ ಸಾಮರ್ಥ್ಯ ಇದೆ ಅಂತ ಮಕ್ಕಳು ಅಂದ್ಕೊಂಡಿರ್ತಾರೆ. ಸೊ ನಾನು ಏನು ಕೇಳಿದ್ರು ಕೊಡ್ತಾರೆ ಅನ್ನುವಂಥ ಒಂದು ಯೋಚನೆ ಇರುವಾಗ ಮಕ್ಕಳು ಸಹಜವಾಗಿ ಬಂದು ಮೇಲೆ ಡಿಮ್ಯಾಂಡ್ ಮಾಡ್ತಾರೆ, ನನಗಿದು ಬೇಕು ಅದು ಬೇಕು ಅಂತ ಹೇಳಿ. ಹಾಗಾಗಿ ಮನೆಯ ವಾಸ್ತವ ಸ್ಥಿತಿ ಏನು ಅಂತ ಮಕ್ಕಳಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸನ್ನಿವೇಶ. ಇನ್ನು ಎರಡನೇ ಸಮಸ್ಯೆ ಏನು ಅಂತಂದರೆ, ಮಕ್ಕಳಿಗೆ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವೂ ಇಲ್ಲದೆ ಹೊರಟು ಹೋಗುತ್ತೆ. ಈಗ ಉದಾಹರಣೆಗೆ ತಂದೆಯಾಗಿ ನನಗೆ ಮನೆಯಲ್ಲಿ ಈ ಥರ ಆಗ್ತಿದೆ, ಅಥವಾ ನೀವು ಎಲ್ಲ ವಿಚಾರವನ್ನು ಹೇಳದೇ ಇದ್ರೂ ಕೂಡ ನನಗೆ ಮೊದಲಿನಷ್ಟು ಈಗ ಎಲ್ಲದನ್ನು ತಂದು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ತಿಳಿಸಿದರೆ ಮಕ್ಕಳಿಗೆ, ಆಗ ಅವರು ಕೂಡ ಹೌದು, ನಮ್ಮ ತಂದೆಗೆ ಈ ರೀತಿ ಸಮಸ್ಯೆ ಇದೆ ಅಥವಾ ನಮ್ಮ ತಾಯಿಗೆ ಈ ರೀತಿ ಸಮಸ್ಯೆ ಇದೆ, ನಮ್ಮ ತಾಯಿಯನ್ನು ನಾನು ಮೊದಲಿನಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಎಂಪತಿ ಸ್ಕಿಲ್ಸ್ ಅನ್ನೋದು ಮಕ್ಕಳಲ್ಲಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಅಂದರೆ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ. ಹಾಗಾಗಿ ನಾವು ಮನೆಯಲ್ಲಿ ಯಾವುದೇ ವಿಚಾರ ನಡೆದರೂ ಅದನ್ನು ಪೂರ್ತಿಯಾಗಿ ಅದರ ಡೀಟೇಲ್ಸನ್ನೆಲ್ಲ ಹೇಳದೇ ಇದ್ದರೂ ಕೂಡ ಏನು ನಡೀತಿದೆ ಅನ್ನುವಂಥ ಒಂದು ಚಿತ್ರಣವನ್ನು ನಾವು ಮಕ್ಕಳಿಗೆ ಯಾವಾಗಲೂ ಕೊಡೋದು ಒಳ್ಳೆಯದೇ. ಆಗ ಮಕ್ಕಳು ತಯಾರಾಗ್ತಾರೆ, ಅವರಿಗೂ ನಿಜ ಜೀವನದ ಒಂದು ಬೆಲೆ ಏನು, ಏನೇನು ನಡೀತಿದೆ ಅನ್ನುವಂಥ ಒಂದು ಸ್ಪಷ್ಟವಾದ ಮಾಹಿತಿ ಬರುತ್ತೆ. ಜೊತೆಗೆ ಅದನ್ನು ನಿಭಾಯಿಸೋದು ಹೇಗೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಮಕ್ಕಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ಹದಿಹರೆಯ ವಯಸ್ಸು, ಅದು ಮುಖ್ಯವಾಗಿ 15 ವರ್ಷದಿಂದ 19 ವರ್ಷದ ಮಕ್ಕಳೇನಿರ್ತಾರೆ, ಈ ವಯಸ್ಸಿನ ಮಕ್ಕಳ ಜೊತೆಗೆ ತಂದೆ ತಾಯಿಯಾದವರು ಕೂತ್ಕೊಂಡು ಮನೆಯಲ್ಲಿ ಏನು ನಡೀತಿದೆ ಅಥವಾ ಯಾವ್ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ಆ ವಯಸ್ಸಿಗೆ ಎಷ್ಟು ಹೇಳಬೇಕೋ ಅಷ್ಟನ್ನು ಹೇಳೋದು ಯಾವತ್ತೂ ಒಳ್ಳೆಯದೇ. ಅದರಿಂದಾಗಿ ಮಕ್ಕಳು ಕೂಡ ಅದನ್ನು ನಿಭಾಯಿಸೋದು ಹೇಗೆ ಅಂತ ತಿಳ್ಕೊಳ್ತಾರೆ. ಇದರ ಜೊತೆಗೆ ಮಾಡಬೇಕಾಗಿರುವಂಥ ಇನ್ನೊಂದು ವಿಚಾರ ಏನು ಅಂತಂದರೆ, ಕೇವಲ ಅವರಿಗೆ ಸಮಸ್ಯೆಯನ್ನು ಮಾತ್ರ ಹೇಳಿ ಬಿಟ್ಟುಬಿಡೋದಲ್ಲ. ಯಾಕೆಂದರೆ ಅದು ಮಾತ್ರ ಹೇಳಿಬಿಟ್ರೆ ಎಷ್ಟೋ ಮಕ್ಕಳು ಗಾಬರಿ ಆಗಬಹುದು, ಎಷ್ಟೋ ಮಕ್ಕಳಿಗೆ ನಿರಾಶೆ ಆಗಬಹುದು, ಎಷ್ಟೋ ಮಕ್ಕಳಿಗೆ ಅಯ್ಯೋ ನಮ್ಮ ತಂದೆ ತಾಯಿ ಏನು ಕೊಡೋದಿಲ್ಲ ಅಂತ ಹೇಳಿ ಅವರು ತಮ್ಮ ಸ್ನೇಹಿತರ ಹಿಂದೆ ಹೋಗ್ಬೋದು. ಈ ರೀತಿಯ ಸಮಸ್ಯೆಗಳೆಲ್ಲ ಇದೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ, ಮಕ್ಕಳಿಗೆ ಮನೆಯ ಕೆಲವು ಜವಾಬ್ದಾರಿಗಳನ್ನು ಕೊಡಬೇಕು. ಉದಾಹರಣೆಗೆ ಇವತ್ತಿನಿಂದ ನೀನು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕಟ್ಟಬೇಕು. ಮೊದಲೆಲ್ಲ ಆಗಿದ್ದರೆ ನೀವು ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ಕಟ್ಟೋ ಪರಿಸ್ಥಿತಿ ಇತ್ತು. ಈಗ ಎಲ್ಲ ಮೊಬೈಲ್ನಲ್ಲೇ ಆಗುವಂಥದ್ದು. ಹಾಗಾಗಿ ನಿಮ್ಮ ಮೊಬೈಲ್ನ ಕೊಟ್ಟು ನೋಡು, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನೀನು ಪೇ ಮಾಡು. ಅಥವಾ ದಿನನಿತ್ಯದ ಸಾಮಾನುಗಳನ್ನು, ತರಕಾರಿ, ಹಣ್ಣು ಇತ್ಯಾದಿಗಳನ್ನು ನೀನು ತರಬೇಕು. ಅಥವಾ ಹಾಲು, ಮೊಸರು, ಈ ಥರದ್ದು ಮನೆಯದು ಚಿಕ್ಕ ಪುಟ್ಟ ಜವಾಬ್ದಾರಿಗಳೇನಿದೆ, ಚಿಕ್ಕ ಪುಟ್ಟ ಕೆಲಸಗಳೇನಿದೆ, ಅದನ್ನು ಪೂರ್ತಿಯಾಗಿ ಅವ್ರ ಕೈಲಿ ಕೊಡಬೇಕು. ಅವ್ರು ಮಾಡ್ತಾರೆ, ಕೆಲವೊಮ್ಮೆ ಮಾಡದೇ ಇರಬಹುದು, ಕೆಲವೊಮ್ಮೆ ತಪ್ಪಾಗಿ ಮಾಡಬಹುದು, ಕೆಲವೊಮ್ಮೆ ಅತಿಯಾಗಿ ಮಾಡಬಹುದು, ಏನೂ ಆಗಬಹುದು. ಆದರೆ ಆ ಎಲ್ಲ ತಪ್ಪನ್ನು ಮಾಡಲಿಕ್ಕೆ ಬಿಟ್ಟು ಅವ್ರ ಕೈಯಲ್ಲಿ ಅದನ್ನು ಕಲಿಸಬೇಕಾಗುತ್ತೆ. ಹಾಗಾಗಿ ನಾವು ಅವರಿಗೆ ಮನೆಯ ಪರಿಸ್ಥಿತಿಯನ್ನು ಹೇಳೋದರ ಜೊತೆಗೆ ಮನೆಯ ಕೆಲವು ಚಿಕ್ಕ 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 ಜವಾಬ್ದಾರಿಗಳನ್ನೂ ಕೊಡ್ತಾ ಬಂದರೆ ಆಗ ಅವರಿಗೆ ನಿಜ ಜೀವನದ ಅನುಭವ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ತಂದೆ ತಾಯಿಯರ ಜೊತೆ ಒಂದು ಬಾಂಡಿಂಗ್ ಬೆಳೀಲಿಕ್ಕೆ ಶುರುವಾಗುತ್ತೆ. ಬಾಂಡಿಂಗ್ ಹೇಗೆ ಬೆಳೆಯುತ್ತೆ ಅಂತಂದರೆ, ಅವರಿಗೆ ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ರಾ, ಇಷ್ಟು ಸಮಸ್ಯೆ ಆಗುತ್ತಾ, ಒಂದು ಸಾಮಾನು ತರಬೇಕಿದ್ರೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗತ್ತಾ ಅನ್ನುವಂಥ ಒಂದು ಸ್ಪಷ್ಟವಾದ ಚಿತ್ರಣ ಬರುತ್ತೆ. ಆಗ ತಂದೆ ತಾಯಿಯರ ಮೇಲೆ ಒಂದು ರೀತಿಯ
ಅಭಿಮಾನ ಅಥವಾ ಒಂದು ಸಂತೋಷ, ಹೆಮ್ಮೆ ಎಲ್ಲವೂ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಮಕ್ಕಳಿಗೆ ನಾವು ಕಷ್ಟವನ್ನೇ ತೋರಿಸೋದಿಲ್ಲ ಅಥವಾ ಅವರಿಗೆ ಯಾವ ಸಮಸ್ಯೆಯನ್ನೂ ಮಾಡದೆ ಅವರನ್ನು ಸುಖವಾಗಿಡ್ತೀವಿ ಅಂತ ನಾವು ಹೊರಟ್ರೆ, ಆಗ ಮಕ್ಕಳಿಗೆ ನಿಜ ಜೀವನದ ಪರಿಚಯ ಆಗೋದಿಲ್ಲ. ಯಾಕೆಂದರೆ ನಿಜವಾದ ಅವರು ದೊಡ್ಡವರಾದ ಮೇಲೆ ಈ ಜಗತ್ತಿಗೆ ಬಂದಾಗ, ಈ ಪ್ರಪಂಚದ ಜೊತೆ ಒಡನಾಟ ಮಾಡಿದಾಗ ಕೇವಲ ಸುಖನೇ ಇರೋದಿಲ್ಲ ಅಲ್ವಾ, ಜೊತೆಗೆ ಕಷ್ಟವೂ ಇರುತ್ತೆ. ಅದರಿಂದ ತಂದೆ ತಾಯಿಯಾರಾದವರು ಮಕ್ಕಳಿಗೆ ಕೂತು ಅವ್ರ ಜೊತೆಗೆ ಮಾತಾಡೋದು ಮುಖ್ಯ. ಮಾತಾಡುವಾಗ ಬರೇ ಇಲ್ಲ ಸಲ್ಲದ ವಿಚಾರ ಮಾತಾಡೋದ್ರ ಬದಲು ಮನೇಲಿ ಏನಾಗ್ತಿದೆ, ಮನೇಲಿ ಯಾವ್ಯಾವ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ವಿಚಾರ ಮಾಡಿ ಅದರ ಜೊತೆಗೆ ಈ ಮನೆಯ ಜವಾಬ್ದಾರಿಗಳನ್ನು, ಪುಟ್ಟ ಪುಟ್ಟ ಜವಾಬ್ದಾರಿಗಳನ್ನು ಕೂಡ ಅವರಿಗೆ ಕೊಟ್ಟಾಗ ಅವರು ಸಮರ್ಥವಾಗಿ, ಸಶಕ್ತವಾಗಿ ಮನೆಯನ್ನು ನಿಭಾಯಿಸಲಿಕ್ಕೆ ಮತ್ತು ಜವಾಬ್ದಾರಿಗಳನ್ನು ತಗೊಳ್ಳಿಕ್ಕೆ ಸಾಕಾರ ಆಗುತ್ತೆ.